ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ. ಈ ಸರ್ಕಾರ ಇವತ್ತು ಮೂರು ಬಿಟ್ಟು ಊರಿಗೆ ದೊಡ್ಡವರು ಅಂತ ಅನ್ಸ್ಕೊಂಡಿದ. ಯಾಕೆ ಈ ಮಾತನ್ನು ಹೇಳಬೇಕು ಅಂತಂದ್ರೆ, ನಾವಿಷ್ಟೊಂದು ವೀರಾವೇಶದ ಭಾಷಣಗಳನ್ನು ಮಾಡ್ತೇವೆ, ಹೊರಗಡೆ ಹೋರಾಟ ಮಾಡ್ತೇವೆ. ಈ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವ ಇಲ್ಲ, ಸಂವಿಧಾನದ ಬದ್ಧತೆ ಇಲ್ಲ. ಯಾವ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ಕೊಂಡು ಅಧಿಕಾರ ಮಾಡ್ತಾರೋ, ಆ ಮಹಾತ್ಮ ಗಾಂಧಿಯವರ ಹೆಸರಿನಲ್ಲೇ ಲೂಟಿ ಮಾಡ್ತಾರೆ. ಇವರ ಲೂಟಿಗೂ ಕೂಡ ಮಹಾತ್ಮ ಗಾಂಧಿಯವರ ಹೆಸರು ಬೇಕಾ? ಇದನ್ನ ಒಂದು ಸಾರಿ ಜನ ಯೋಚನೆ ಮಾಡಬೇಕು. ಯಾಕೆ ನಾನು ಜನ ಯೋಚನೆ ಮಾಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಬಿಜೆಪಿ ಅವರು ಎಂಥದ್ದೇ ಹೋರಾಟ ಮಾಡಲಿ, ಅವ್ರು ಬೇಕಾದ್ರೆ ಬಟ್ಟೆ ಹರ್ಕೊಂಡ್ಲಿ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತಂದ್ರೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡ್ತಕ್ಕಂಥ ಗೌರವನ? ವಿರೋಧ ಪಕ್ಷಗಳಿರತಕ್ಕಂಥದ್ದು ನೀವು ಮಾಡುವ ತಪ್ಪುಗಳನ್ನ ಎತ್ತಿ ತೋರಿಸಿದಾಗ ತಿದ್ದಿಕೊಳ್ಬೇಕು. ಭ್ರಷ್ಟಾಚಾರದ ವಿಚಾರ ಹೊರಗಡೆ ಬಂದಾಗ ಅದರಿಂದ ಹಿಂದೆ ಸರಿಯಬೇಕು, ಇನ್ನು ಮುಂದೆ ಮಾಡಬಾರದು, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನ ತಡೀಬೇಕು ಅನ್ನೋಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ಕೊಳ್ಬೇಕು. ಆದ್ರೆ ಏನ್ ಮಾಡ್ತಾ ಇದೆ? ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಇಡೀ ಇಡಿಯಾಗಿ ಬಿಚ್ಚಿ ಹೇಳಿದ್ರು. ಎಷ್ಟಾಯ್ತು ಅಂತಂದ್ರೆ 3642 ಕೋಟಿ ರೂಪಾಯಿಗಳು, 3642 ಕೋಟಿ ರೂಪಾಯಿಗಳು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಈಗ ನಡೆದಿದೆ. ಅವರು ಟೋಟಲ್ ಹೇಳಲಿಲ್ಲ, ಕಲೆಕ್ಟ್ ಮಾಡಿ ಬಿಡಿ ಬಿಡಿಯಾಗಿ ಹೇಳಿದ್ರು. ಲಂಚ ಕಲೆಕ್ಟ್ ಅಷ್ಟೇ. ಎಷ್ಟು ಕಲೆಕ್ಟ್ ಮಾಡ್ತಾರಂದ್ರೆ 3642 ಇದು ಫ್ರೆಶ್ ಆಗಿ ಕೊಡ್ತಕ್ಕಂಥ ಲೈಸೆನ್ಸ್ಗಳಿಗೆ. ಇದಾದ್ಮೇಲೆ ಅಷ್ಟಕ್ಕೆ ನಿಲ್ಲೋದಿಲ್ಲ, ಅದು ರಿನ್ಯೂವಲ್. ಇದು ಹೇಗಿದೆ ಅಂತಂದ್ರೆ, ಈ ಸರ್ಕಾರದ ಕತೆ ಕೆಲವು ಮೊದಲೇ ಹೇಳಿದ್ದೀವಿ ನಾವು, ಕೆಲವನ್ನ ರೆಂಟ್ ಕೊಡ್ತಾರೆ, ಲೀಸ್ಗೆ, ಕೆಲವು ಇಲಾಖೆಗಳನ್ನ ರೆಂಟ್ಗೆ, ಕೆಲವು ಇಲಾಖೆಗಳನ್ನ ಸೇಲ್ಗೆ. ಲಾಸ್ಟ್ ಟೈಮ್ ಹೇಳಿದ್ವಿ ನಾವು, ಈ ಸರ್ಕಾರವೇ ಲೀಸ್ ಕಮ್ ಸೇಲ್ ಅಗ್ರಿಮೆಂಟ್ ಅಲ್ಲಿ ಇದೆ ಈಗ ಅಂತ. ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳೋರು, ನನ್ನಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ತೋರಿಸ್ಬಿಡಿ ನನ್ನಲ್ಲಿ ಅಂತ ಹೇಳೋರು. ನಾವು ಹೇಳಿದ್ವಿ, ಕಪ್ಪು ಚುಕ್ಕೆನೇ ಇಲ್ಲ, ಈಗ ನೀವು ಕರಿ ಕಾಗೆನೇ ಆಗಿದ್ದೀರಿ, ಕಪ್ಪು ಚುಕ್ಕೆ ಹೆಂಗೆ ಕಾಗೆಯಲ್ಲಿ ತೋರಿಸೋದು ನಾವು ಅನ್ನೋ ಮಾತನ್ನು ಕೂಡ ಹೇಳಿದ್ವಿ. ಇಷ್ಟಾದ ಮೇಲೂ ಕೂಡ ಈ ರೀತಿ ಒಂದೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಿದ್ರೆ ನಿಮ್ಮ ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ಆದ್ರೆ ಅಭಿವೃದ್ಧಿ ಇಲ್ಲ ಅಂದ್ಮೇಲೆ ಲೂಟಿ ಆದ್ರೂ ನಿಲ್ಬೇಕಲ್ಲ. ಅಭಿವೃದ್ಧಿ ಮಾತ್ರ ಶೂನ್ಯ, ಲೂಟಿ ಮಾತ್ರ ಅಗಣ್ಯ. ಲೂಟಿ ಎಷ್ಟು ಮಾಡ್ತೀರಿ? ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ ನೋಡಿ, ಏನೋ ವಾರಕ್ಕೋ ತಿಂಗಳಿಗೋ ಒಂದು ಈ ರೀತಿ ಭ್ರಷ್ಟಾಚಾರದ ಆಪಾದನೆ ಬಂದ್ರೆ ನಮಗೂ ಉಸಿರಾಟ ಆಡಕ್ಕೆ ಒಂದು ಅವಕಾಶ ಸಿಗುತ್ತೆ, ನಾವು ಹೋರಾಟ ಮಾಡಲಿಕ್ಕೆ ಸಮಯ ಸಿಗುತ್ತೆ. ಏನ್ರಿ ವಾರಕ್ಕೆ 5 6 ಕೊಟ್ಟರೆ ನಾವು ದಿನಕ್ಕೊಂದು ಅದರ ಅಂತ್ಯನೇ ಕಾಣಕ್ ಆಗ್ತಾ ಇಲ್ವಲ್ಲ ನಮ್ಮಿಂದ. ಜನ ನಮ್ಮನ್ನು ಬೈತಾರಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಅರ್ಥ ಮಾಡ್ಕೊಳ್ಳಿ. ಏನ್ರಿ ವಿರೋಧ ಪಕ್ಷದವರಾಗಿ ನೀವು ಹೋರಾಟನೇ ಮಾಡೋದು? ಹೆಂಗ್ ಹೋರಾಟ ಮಾಡ್ಲಿ? ಬೆಳಗ್ಗೆ ಬಂದು ಈಚೆ ಬಂದು ಪತ್ರಿಕೆ ನೋಡೋಷ್ಟೊತ್ತಿಗೆ ಒಂದು ಭ್ರಷ್ಟಾಚಾರ ಕೊಡ್ತೀರಿ. ನಾವು ಬೆಳಗಿನ ಸಂಜೆವರೆಗೂ ಹೋರಾಟ ಮಾಡಿ ನಾಳೆನೂ ಮುಂದುವರ್ಸೋಣ, ಅದನ್ನ ಅಂತ್ಯ ಕಾಣೋಣ ಅನ್ನೋಷ್ಟೊತ್ತಿಗೆ ನೀವು ಬೆಳಗ್ಗೆ ಇನ್ನೊಂದು 2-3 ಕೊಟ್ಟು ಬಿಡ್ತೀರಿ. ಏನು ಮಾಡಬೇಕು? ಜನನೂ ನಾವು ಸಂತೈಸ್ಬೇಕಲ್ಲ. ಇಂಥ ಭ್ರಷ್ಟಾಚಾರದ ಕೂಪದಲ್ಲಿ ನೀವು ಮುಳುಗಿಬಿಟ್ರಿ ಏನು? ಇದ್ರ ಜೊತೆಗೆ 3642 ಕೋಟಿ ಇದು ಇದರದಾಯ್ತು. ಬೆಂಗಳೂರಲ್ಲಿ ನೋಡಿ, ಒಂದೇ ಒಂದು ಸಿಂಗಲ್ ಅವಾರ್ಡ್ ಯಾವುದಕ್ಕೆ ಅಂತಂದ್ರೆ ಇದಕ್ಕೆ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ
ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಡೆಬ್ರೀಸು ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ 1,714,000 ಕೋಟಿ ರೂಪಾಯಿನ ಒಂದು ಸಿಂಗಲ್ ಫರ್ಮ್ಗೆ ಕೊಟ್ಟಿದ್ದಾರೆ. ಅದು ಏನು, ನೀವು ಇನ್ನೆಷ್ಟು ವರ್ಷ ಇರ್ತೀರಿ? 2 ವರ್ಷ. 15 ವರ್ಷಕ್ಕೆ ಅಂದ್ರೆ 15 ವರ್ಷಕ್ಕೆ ಏನೇನು ತಗೋಬೇಕೋ ಈಗಲೇ ತಗೊಂಡು ಹೋಗ್ಬಿಡ್ತಾರ. ಅಷ್ಟು ಕಮಿಷನ್ ಈಗಲೇ. ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿಗೆ, ಒಂದೇ ಫರ್ಮ್ಗೆ 15 ವರ್ಷಕ್ಕೆ 1,714 ಕೋಟಿ ರೂಪಾಯಿಗೆ ಅವರು ಟೆಂಡರ್ ಕೊಟ್ಟಿದ್ದಾರೆ. ಇದರ ಅಧಿಕಾರ ಕೊಟ್ಟವ್ರು ಯಾರು ನಿಮಗೆ? ವೇರ್ ಇಸ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್? 80% ಇವಾಗಲೇ ನೀವು 80% ರೀಚ್ ಆಗಿಬಿಟ್ಟಿದ್ದೀರಿ ಭ್ರಷ್ಟಾಚಾರದಲ್ಲಿ. ನಾವು ಅಪಾದನೆ ಮಾಡಿ ಸಚಿವರು ರಾಜೀನಾಮೆ ಕೊಡ್ಬೇಕಂತಂದ್ರೆ ನೀವು ಶಬಾಷ್ಗಿರಿ ಕೊಡ್ತೀರಿ. ಈಗಾಗಲೇ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಿದ್ದಾಯ್ತು. ಈಗ ಬಾಂಬೆ, ಮುಂಬೈಗೆ ಅಲ್ಲ ಲೋಕಲ್ ಬಾಡಿಗಳು ಕಳಿಸಿ ಕಲೆಕ್ಷನ್ ಆಯ್ತು. ಆದ್ರೂ ನಿಮ್ಮ ಯೋಗ್ಯತೆ ನೋಡಿ, ಜನ ನಿಮ್ಮನ್ನು ಮರೆತು ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಹೋಗ್ಲಿ, ಹೆಸರಾದ್ರೂ ಬದಲಾಯಿಸ್ಕೊಳ್ಳಿ ನಿಮ್ಮ ಸ್ಟ್ಯಾಂಡರ್ಡ್ ಸರಿಯಾಗಿ. ನಿಮ್ಮ ಸ್ಟ್ಯಾಂಡರ್ಡ್ ಏನಂತ ಗೊತ್ತಿದೆಯಲ್ಲ, ಆ ಸ್ಟ್ಯಾಂಡರ್ಡ್ಗಾದ್ರೂ ಬದಲಾಯಿಸ್ಕೊಳ್ಳಿ. ಮಹಾತ್ಮ ಗಾಂಧಿ ಅವರು ಹೇಳಿದ್ರಲ್ಲ, ಅವ್ರಿಗಾದ್ರೂ ಬೆಲೆ ಕೊಡ್ರಿ. ಆವಾಗಲಾದ್ರೂ ಜನ ಹೋಗ್ಲಿ ಬಿಡಿ ಅಂತ ನಿಮ್ಮನ್ನೇನೋ ಒಪ್ಪಬಹುದೇನೋ ನೋಡಿ ಯೋಚನೆ ಮಾಡಿ. 1,714 ಕೋಟಿ ಇವರಿಗೆ ಕೊಡೋದ್ರ ಬದಲು 4 ಫರ್ಮ್ ಕೊಡಬಹುದಾಗಿತ್ತು. ಆಮೇಲೆ ನಿಮಗೆ ಕೊಡೋದು ನೀವು 3 ವರ್ಷ, 4 ವರ್ಷ, 5 ವರ್ಷಕ್ಕೆ ಕೊಡಬಹುದು. ಅದೇಗೆ ನೀವು 15 ವರ್ಷಕ್ಕೆ ಒಬ್ಬರಿಗೆ ಕೊಡ್ತೀರಿ ನೀವು? ಇದರ ಉದ್ದೇಶ ಏನಿದೆ? ಕಸ ಹೊಡೆಯೋ ಮಿಷನ್ಗಳಿಗೆ 100 ಕೋಟಿ ರೂಪಾಯಿ ಖರ್ಚು ಆಗ್ತಿರ್ಲಿಲ್ಲ. ಎಷ್ಟು ಕೊಟ್ರಿ ಲೀಸ್ಗೆ? 80 ಲಕ್ಷ. ಅದನ್ನ 2 ಕೋಟಿ ಕೊಟ್ಟವ್ರು. 2,000 ಅಲ್ಲ, ಒಂದೊಂದು ಮಿಷನ್ 614 ಕೋಟಿಗೆ ಕೊಟ್ಟಿದ್ರಿ. ಅದನ್ನು ಎಷ್ಟು? 7 ವರ್ಷ. ನಿಮ್ಗೆ ಯಾರು ಹೇಳಬೇಕು? ಮುಂದೆ ಬರೋ ಸರ್ಕಾರಗಳು ಮಾಡ್ಕೊಳ್ತವೆ. ನೀವೇನು ಮಾಡಬೇಕು ಅದನ್ನು ಮಾಡ್ರಿ. ಅಂದ್ರೆ ಆಯ್ತು, ಒಂದು 50 ವರ್ಷಕ್ಕೆ ಕೊಟ್ಬಿಟ್ರಿ, ಎಲ್ಲಾನು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡಿ. ಹೆಂಗೂ ಬರಲ್ಲ ನೀವಿನ್ನ. ಏನ್ ನಿಮ್ಮ ಉದ್ದೇಶಗಳಿದೆ? ಇದರಲ್ಲೂ 80%. ನಾನು ಹೇಳ್ತೇನೆ, ಮಾನ್ಯ ಅಶೋಕ್ ಅವರು ಇದೇ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ, ನೀವೇನಾದ್ರೂ ಸಚಿವರನ್ನ ವಜಾ ಮಾಡಲಿಲ್ಲ ಅಂದ್ರೆ ನಿಮಗೆ ಸುತ್ತಕೊಂತೈತೆ. ಇದು ನೀವೇ ಮಾಡಿಸಿರ್ತಕ್ಕಂಥ ವ್ಯವಹಾರ ಅಂತ ಹೇಳ್ಬೇಕಾಗ್ತದೆ. ನೀವೇ ಮಾಡಿಸಿದ್ ಅವ್ರ ಕೈಲಿ ಹೇಳಿ, ಕಲೆಕ್ಷನ್ ಮಾಡಿ ಕೊಡಪ್ಪ ಅಂತ ನೀವೇ ಹೇಳಿರ್ಬೇಕು. ಒಂದು ಸಮಯ ನಿಮಗೂ ಅದಕ್ಕೇನು ಸಂಬಂಧ ಇಲ್ಲ ಅಂದ್ರೆ ಆ ಸಚಿವರು ವಜಾ ಆಗ್ಬೇಕು, ಕೈ ಬಿಡಬೇಕು. ಇಲ್ಲ ಅಂದ್ರೆ ಜನರೇ ಅರ್ಥ ಮಾಡ್ಕೊಳ್ಳಿ ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಬಯಸ್ತೇವೆ. ಇದು ತಾರ್ಕಿಕ ಅಂತ್ಯವನ್ನ ನಾವು ಕಾಣಲೇಬೇಕಾಗಿದೆ. ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಇದು ಸಾಮಾಜಿಕ ಹೋರಾಟವನ್ನು ಮಾಡ್ತೇವೆ. ಒಂದು ಸಮಯ ಈಗ ಎಲ್ಲ ಡಾಕ್ಯುಮೆಂಟ್ಗಳು ಸಿಗ್ತಾ ಇರೋದ್ರಿಂದ ಇದನ್ನು ನಾವು ನ್ಯಾಯಾಲಯದ ಹೋರಾಟಕ್ಕೂ ನಾವು ಚಿಂತೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.